ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೋಡು, ಹಳೇದನ್ನ ಕೆದಕ್ತಾ ನಾನು ಕೂರಲ್ಲ. ನೀನು ಅಷ್ಟೆ, ನಿನ್ನ ಈ ಒಣ ಪ್ರತಿಷ್ಠೆನ ಬಿಟ್ಟು ಭಾವನ ಹತ್ರ ಕ್ಷಮೆ ಕೇಳು. ಯಾಕೆ ಅಂದ್ರೆ ಇದು ನಿನ್ನಂತವ್ರಿಗೆ ಈ ಕೇಸು ಮಾದರಿ ಆಗ್ಬೇಕು. ನಿಮ್ ಸ್ವಾರ್ಥಕ್ಕೆ ಹೆಣ್ಮಕ್ಳ ರಕ್ಷಣೆಗೋಸ್ಕರ ಮಾಡಿರೋ ಕಾನೂನ ದುರುಪಯೋಗ ಮಾಡ್ಕೋತಿದ್ದೀರಾ. ಹೆಂಡತಿ ಅಂದ್ರೆ ಗಂಡನ ಮನ್ಸನ್ನ ಬೆಳಗೋ ದೀಪ ಆಗ್ಬೇಕು, ಅವನನ್ನ ಸರ್ವನಾಶ ಮಾಡೋ ಬೆಂಕಿ ಅಲ್ಲ. ಅಷ್ಟಕ್ಕೂ ಭಾವ ನಿಂಗೇನೇ ಮಾಡಿದ್ರು? ಅವರನ್ನೇ ಅರೆಸ್ಟ್ ಮಾಡಿಸೋ ಅಂತದ್ದು ಏನ್ ಮಾಡಿದ್ರು ಅಂತ? ನಿನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ರಲ್ಲ, ಆ ತಪ್ಪಿಗೆ ನೀನು ಅವ್ರಿಗೆ ಶಿಕ್ಷೆ ಕೊಡ್ತಿದ್ಯಾ? ಕಾನೂನಿರೋದು ಹೆಣ್ಮಕ್ಳ ರಕ್ಷಣೆಗೆ, ಗಂಡ್ ಮಕ್ಳನ್ನ ದಂಡಿಸೋದಕ್ಕಲ್ಲ. ಸುಳ್ಳು ಕೇಸ್ ಹಾಕಿ ಒಳಗಾಕಿಸ್ತಿರಲ್ಲ, ಇದರಿಂದ ಹೊತ್ತು ಉರಿಯೋದು ನಿಮ್ಮನೇನೆ. ತಪ್ಪು ಮಾಡ್ದೇನೆ ಅವ್ರು ಯಾಕೆ ಶಿಕ್ಷೆ ಅನುಭವಿಸ್ಬೇಕು? ಇದು ನಿನ್ನೊಬ್ಳ ಕತೆ ಅಲ್ಲ, ನಿನ್ನಂತ ಮನಸ್ಥಿತಿ ಇರೋ ಸಾವಿರಾರು ಹೆಣ್ಮಕ್ಳ ಕತೆ. ಗಂಡನ ಮೇಲೋ ಅತ್ತೆ ಮೇಲೋ ಅವ್ರ ಮನೆಯವ್ರ ಮೇಲೆ ಕೋಪ ಬಂದ್ರೆ ಸಾಕು, ಬಂದು ಸುಳ್ಳು ಕಂಪ್ಲೇಂಟ್ ಕೊಟ್ಬಿಡ್ತಾರೆ. ನಮ್ ಸಂವಿಧಾನಕ್ಕೆ ಹೆಣ್ಮಕ್ಳ ರಕ್ಷಣೆ ಮೇಲಿರೋ ಕಾಳಜಿನ ದುರುಪಯೋಗ ಪಡಿಸ್ಕೊಂಡ್ಬಿಡ್ತಾರೆ. ಎಷ್ಟೋ ಜನ ಗಂಡ್ಮಕ್ಳು ಇವತ್ತಿಗೂ ಈ ಸುಳ್ಳು ಕೇಸಿಂದ ನರಳ್ತಾ ಇದ್ದಾರೆ. ನಿಮ್ಮಂತವ್ರು ತೋಡಿರೋ ಕೆಡ್ಡಾಗ್ ಬಿದ್ದು ಏಳಕ್ಕೂ ಆಗದೆ ಸಾಯಕ್ಕೂ ಆಗದೆ ಒದ್ದಾಡ್ತಿದ್ದಾರೆ. ಯಾಕೆ? ಬದುಕಕ್ ಬಿಡಿ. ನಿನಗ್ ಭಾವನ್ ಜೊತೆ ಸರಿ ಹೋಗ್ತಿಲ್ವಾ? ಆಯ್ತು, ಅವ್ರನ್ನ ಬಿಟ್ಬಿಡು, ಅವರಾದ್ರೂ ಬದುಕೊಳ್ಳಿ. ಇಲ್ಲ, ಅವರೇ ಬೇಕು ಅಂತ ಅನ್ನಿಸ್ತಿದ್ರೆ ನಿನ್ ಅಹಂಕಾರ ಈಗೋನ್ ಬಿಟ್ಟು ಅವ್ರ ಜೊತೆ ಕೂತು ಮಾತಾಡು. ಮನಸ್ತಾಪನ ಬಗೆಹರಿಸ್ಕೋ. ಅದನ್ ಬಿಟ್ಟು ಅವ್ರಿಗೆ ಈ ತರ ಅವಮಾನ ಮಾಡೋದು ಅದ್ ಎಷ್ಟು ಸರಿ? ನಮ್ ದೇಶದಲ್ಲಿ ಹೆಣ್ಣನ್ನ ದೇವಿಗೆ ಹೋಲಿಸ್ತಾರೆ. ದೇವಿ ಅಂದ್ರೆ ತಾಯಿ ಕಣೆ, ನಿನ್ ತರ ದೆವ್ವ ಅಲ್ಲ. ಅರ್ಥ ಮಾಡ್ಕೊಂಡು ಜೀವನ ಮಾಡಿದ್ರೆ ಸರಿ. ಇಲ್ಲ ಅಂದ್ರೆ ಕುಲಂಕುಷವಾಗಿ ನಾನೇ ವಿಚಾರಣೆಗೆ ನಿಂತ್ಬಿಡ್ತೀನಿ. ನಿನ್ನ ಸುಳ್ಳನ್ನ ಬಯಲಿಗೆಳೆದು ಬ್ರೇಕಿಂಗ್ ನ್ಯೂಸ್ ಮಾಡ್ತೀನಿ. ಆಗ್ಲಾದ್ರೂ ನಿನ್ನಂತ ಸುಳ್ಳು ಕೇಸ್ ಹಾಕೋ ಪ್ರಜೆಗಳಿಗೆ ಬುದ್ಧಿ ಬರತ್ತಾ ನೋಡ್ತೀನಿ. ಈಗ ಕ್ಷಮೆ ಕೇಳು, ಬಿಟ್ಟು ಕಳಿಸ್ತೀನಿ. ಇಲ್ಲ ಅಂದ್ರೆ ನಿನ್ ವಿರುದ್ಧ ಕೇಸ್ ತಗೋಬೇಕಾಗತ್ತೆ. ನೋಡೆ, ಸಾರಿ ಎಲ್ಲ ಕೇಳಲ್ಲ. ಬೇಕಿದ್ರೆ ಅವನನ್ನ ಕರ್ಕೊಂಡು ಹೋಗ್ತೀನಿ. ಸಾರಿ ಎಲ್ಲ ಕೇಳಲ್ಲ ಮೇಡಮ್. ಆಯ್ತು, ನೀನು ನಿನಗೆ ಹೇಗೆ ಬೇಕೋ ಹಾಗೆ ಮಾಡು. ನಾನು ನನ್ನ ಆಟ ಆಡ್ತೀನಿ. ನಂದಿನಿ ಅವರೇ, ಈ ರೀತಿ ಮಾಡಿದ್ರೆ ಮಿನಿಮಮ್ ಎಷ್ಟು ವರ್ಷ ಜೈಲು? ಮಿನಿಮಮ್ 7 ವರ್ಷ ಮ್ಯಾಮ್. ಇನ್ನೊಂದ್ಸಲ ಈ ಥರ ಮಾಡಿದ್ರೆ ಸರಿ ಇರಲ್ಲ. ಇವಳಿನ್ನೇನಾದ್ರೂ ಇನ್ನೊಂದು ಸತಿ ಈ ಥರ ಮಾಡಿದ್ರೆ ನನಗೆ ಡೈರೆಕ್ಟಾಗಿ ಕಂಪ್ಲೇಂಟ್ ಕೊಡಿ, ನಾನೇ ಪರ್ಸ್ನಲಾಗಿ ಹ್ಯಾಂಡಲ್ ಮಾಡ್ತೀನಿ. ಪೊಲೀಸ್ ಆದೆ ಅಂತ ಮೆರಿತಾ ಇದೆಯಾ? ಒಂದಲ್ಲ ಒಂದಿನ ಪಾಠ ಕಲಿಸಿಲ್ಲ ಅಂದರೆ ನನ್ನ ಹೆಸರು ದಿವ್ಯಾನೇ ಅಲ್ಲ.
ಥ್ಯಾಂಕ್ ಯು ಸತ್ಯ ಅವರೇ. ಅಯ್ಯೋ ಹೋಗಿ ಮನೇಲಿ ನಡೆಯೋ ರುದ್ರ ತಾಂಡವಕ್ಕೆ ರೆಡಿಯಾಗಿ. ಯಾಕೆ ಅಂದರೆ ಇಲ್ಲಿ ನಡೆದಿದ್ದ ಪೂಜೆಗೆ ಅಲ್ಲಿ ತಾನೇ ಪ್ರಸಾದ ಸಿಗೋದು. ಸರ್, ಕಂಪ್ಲೇಂಟ್ ತಗೊಳ್ಳಿ. ಏನೋ ಮತ್ತೆ ಕಂಪ್ಲೇಂಟಾ? ಹಾಂ, ಈ ಸಲ ಬೇರೆ ರೀತಿ ಕಂಪ್ಲೇಂಟು. ಯಾರು ನನ್ನನ್ನು ಏನೂ ಮಾಡೋಕ್ಕಾಗಲ್ಲ. ರೀ, ಇಲ್ಲಿ ಬಂದು ಮತ್ತೆ ಶುರು ಮಾಡ್ಕೊಂಡ್ರಾ? ನೀವು ಅವ್ರ ಅಕ್ಕ ಅಂತ ಸುಮ್ಮನೆ ಬಿಟ್ಟು ಕಳಿಸ್ತಿದ್ದಾರೆ. ಅದೇ ಬೇರೆ ಯಾರಾದರೂ ಆಗಿದ್ರೆ ಸರಿಯಾಗಿ ಬೆಂಡೆತ್ತಾ ಇದ್ರು. ಹೋಗ್ರಿ ಸುಮ್ಮನೆ. ಅದು ಕಂಪ್ಲೇಂಟ್. ಸುಮ್ಮನೆ ಹೋಗ್ರಿ. ಮೇಡಮ್ಮು ನಿಮ್ಮನ್ನ ಸುಮ್ಮನೆ ಬಿಟ್ಟು ಕಳಿಸಿದಾರಲ್ಲ, ಅದನ್ನು ನಿಮ್ಮ ಪುಣ್ಯ ಅನ್ಕೊಳ್ಳಿ. ಮತ್ತೆ ಏನಾದ್ರು ಕಂಪ್ಲೇಂಟ್ ಅಂತ ಬಂದರೆ ಸರಿ ಇರೋದಿಲ್ಲ. ಹೋಗ್ರಿ ಸುಮ್ಮನೆ. ಇವಳೊಬ್ಳು ಪಿಶಾಚಿ, ಎಲ್ಲಿ ಹೋದ್ರೂ ಕಾಡ್ತಾಳೆ. ಸಾರಿ ಸರ್, ಈ ಥರ ಸುಳ್ಳು ಕೇಸ್ಗಳು ತುಂಬ ಬರ್ತವೆ. ಕೆಲವೊಂದ್ಸತಿ ನಮಗೆ ಗೊತ್ತಾಗಲ್ಲ, ಅಷ್ಟು ಚಾಲಾಕಿ ಇರ್ತಾರೆ ಈ ಹೆಂಗಸರು. ಇನ್ನು ಕೆಲವು ಸತಿ ವಿಷಯ ಎಲ್ಲ ಗೊತ್ತಿರುತ್ತೆ ಸರ್, ಆದರೆ ಕಾನೂನು ಅವ್ರ ಪರ ಇರುತ್ತೆ. ಆಗಲೂ ನಾವೇನು ಮಾಡೋಕ್ಕಾಗಲ್ಲ ಸರ್. ಈಗ ಮೇಡಮ್ ಇದನ್ನು ಸ್ಮೂತಾಗಿ ಹ್ಯಾಂಡಲ್ ಮಾಡಿದ್ದಾರೆ. ನಿಮ್ಮ ಹೆಂಡತಿಗೆ ನೀವೇ ತಿಳಿ ಹೇಳಿ. ಯಾಕೆ ಬಾಬಾ, ಏನಾಯ್ತು? ನೀವೇನು ತಲೆ ಕೆಡಿಸ್ಕೋಬೇಡಿ. ಸುಳ್ಳು ಕೇಸ್ ಹಾಕಿ ನನ್ನ ಸ್ಟೇಷನಲ್ಲಿ ಏನು ಮಾಡೋದಕ್ಕಾಗಲ್ಲ. ಸತ್ಯ, ನಿಜ ಹೇಳಬೇಕು ಅಂತಂದ್ರೆ ಇದು ನಿಮ್ಮ ಸ್ಟೇಷನ್ ಅಂತ ಗೊತ್ತಾದ್ಮೇಲೆ ನಮಗೂ ಖುಷಿ ಆಗಿದ್ದು. ಇಲ್ಲದೆ ಇದ್ದಿದ್ರೆ ನಾವೆಲ್ಲ ಅದು ಯಾವ ಪಾಡು ಪಡ್ಬೇಕಾಗಿತ್ತೋ ಏನೋ. ಸತ್ಯನ ಸುಳ್ಳಿಂದ ಮುಚ್ಚಿಡ್ಬೋದು, ಆದರೆ ನಾಶ ಮಾಡೋದಕ್ಕಾಗಲ್ಲ. ಇವತ್ತಲ್ಲ ನಾಳೆ ನಿಜ ಏನು ಅಂತ ಆಚೆ ಬಂದೇ ಬರುತ್ತೆ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಆದರೂ ಪೊಲೀಸ್ ಸ್ಟೇಷನ್ ಅಂತ ಕರ್ಕೊಂಡು ಬಂದಾಗ ತುಂಬಾ ಭಯ ಆಗ್ತಿತ್ತು ಸತ್ಯ ಅವರೇ. ಥ್ಯಾಂಕ್ ಯು ಸೋ ಮಚ್. ಬಾವಾ, ಇದೆಲ್ಲ ಬೇಕಾ? ಹೊರಡಿ. ಸತ್ಯ, ನಿನ್ನ ಈ ಥರ ಯೂನಿಫಾರ್ಮಲ್ಲಿ ಅದು ಸ್ಟೇಷನಲ್ಲಿ ಗತ್ತಲ್ಲಿ ಓಡಾಡೋದನ್ನ ನೋಡಿದ್ರೆ ನಮಗೆಲ್ಲ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ನೀವೆಲ್ಲ ನನ್ನ ಬೆನ್ನೆಲ್ಲಿ ಬಿದ್ದ ಹಾಗೆ ಕಂಡ್ರು. ನನ್ನ ಕಷ್ಟ ಸುಖನ ಹಂಚ್ಕೊಂಡಿದ್ದೀರಾ. ನನ್ನನ್ನು ನೋಡಿ ನಿಮಗೆ ಖುಷಿ ಆಗುತ್ತೆ ಅಂದರೆ ನನಗಷ್ಟೇ ಸಾಕು. ಸರಿ ಸರಿ, ಸ್ಟೇಷನ್ ಹತ್ರ ತುಂಬ ಹೊತ್ತಿರಬಾರ್ದು, ಹೊರಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.